ಗೊತ್ತಾವ್ರಿ ತಿಳಿದಿಲ್ಲ ಏನಿಲ್ಲ ಒಂದು ಕೀಟ್ ಸೀರೆ ಉಟ್ಕೊಂಡಿಕ್ಕಿ ರಾಧಾಬಾಯಿ ಬಂದಾಳ ನಮ್ಮವ್ವ ಮಾಡ್ಯಾಳ ಎಲ್ಲ ಏನ್ ಮಾಡ್ಯಾಳಕ್ಕೆವ್ವ ಕುಳ್ಬಾನ್ ಮಾಡ್ಯಾಳ ಕುಳ್ಬಾನ್ ದೈಡ್ಯಾಗ ಈ ಕಡೆ ಮ್ಯಾಕ್ ಮ್ಯಾಕ್ ಬಾಕ ಯಾರು ಹೇಳೋ ಏ ಕಾಕಾ ಎಲ್ಲಾರು ಒಂದ್ ಹಿಂಗ ಅಡ್ಡಾಡ್ ಬಂದನ ಅವ್ರು ಕೂತವ್ರೆ ಏಯ್ ನಿಮಗತ್ತಾರೋ ನಮಗತ್ತಾರೋ ಗೊತ್ತಾಗುದು ಲೋಕ ಏನಿಲ್ಲ ಬರೋಬರ್ ಐತಿ ಅವರೆಲ್ಲ ಕೊಡ್ತಾರೆ ಅವನ ಶಿರ ಶುಕ್ರ ಲೋಕಕ್ಕ ಏ ಜಿಗದ ಹೋಗಿ ಬರಾರ ಹೋಗಿ ಬರಾರ ತಿರುಗಿ ಮೃತ್ಯದಲ್ಲಿ ಬಂದ ಆಯ್ತು ಪವಿತ್ರ ಬ್ರಹ್ಮಗ ಸಾಲಿ ನೋಡ ಏ ಬಿಡ ಬಿಡ ಕಲಸಿದ ಗುರುವಿನ ಕೇಳ್ತಾಳು ಕಲಸಿದ ಗುರುವಿನ ಏ ಬ್ರಹ್ಮಗ ಸಾಲಿಯ ಏನ್ ಮಾಡ್ಯಾರು ಆ ಕಲಸಿದ ಗುರುವಿನ ಕೇಳ ಈಗ ಪರ ಬ್ರಹ್ಮ ತಿಳ್ಕೊ ನೀಯಿಂದ 77 ಸವಾಲದ ಉತ್ತರ ತಿಳಿಸುವೆ ಮಾಡಿ ನೋಡ ಬ್ರಹ್ಮಣ 5ನೇ ಶಿರ ಏನಾಗ್ಯದ ಅವನ 5ನೇ ತಲಿ ಎಲ್ಲಿ ಹೋಗ್ಯೈತೆ ಅಂತ ಕೇಳ್ತಾಳು ತಮ್ಮ ಕೇಳತ್ತಾರಲೇ ಹೌದಿಲ್ಲ ಹೌದು ಅದಕ್ಕೆ ಕವಿಗಳ ಹೇಳ್ತಾರ ತಮ್ಮ ಏನಂತ ಹೇಳ್ತಾರ ಕವಿಗಳ ಬ್ರಹ್ಮಣ 5ನೇ ಶಿರ ಶಂಕರ್ನ ಕೈಯಲ್ಲಿ ಕೇಳ ಶಂಕರ್ನ ಕೈಯಲ್ಲಿ ಶಂಕರ್ನ ನನ್ನ ಶಂಕರ್ನ ಕೈಯಲ್ಲಿ ಏ ಬ್ರಹ್ಮಣ 5ನೇ ಶಿರ ಶಂಕರ್ನ ಕೈಯಲ್ಲಿ ಏನಾಗ್ಯದ ಕೇಳ ಬ್ರಹ್ಮ ಕಪಾಲಿಯಾಗಿ ಮೆರೆದತೀಯ ಆ ಬ್ರಹ್ಮ ಕಪಾಲಿಯಾಗಿ ಮೆರೆದತೀಯ ಏ ಯಾವ ದಿನಸ ಹಾಕಿದ್ರ ಆದ್ರ ಏನಾಗ್ಯದ ಹೊಟ್ಟೆ ತುಂಬಿತು ಯಾರಿ ಶಾಂತಿ ಅದು ಹೊಂದೇತೀಯ ಏ ಸಮುದ್ರ ಮತನ ಮಾಡಿ 14 ರತ್ನ ತೆಗಿದಾನು ಕೇಳ ವಿಷ್ಣು ನಾರಾಯಣ ಜಗಜ್ಯೋತಿಯ ನನ್ನ ವಿಷ್ಣು ನಾರಾಯಣ ಜಗಜ್ಯೋತಿಯ ಏ ಕಾಮದೇನ ಕಲ್ಪ ವೃಕ್ಷ ಏನಾಗ್ಯದ ಮೊದಲಿಯಲ್ಲಿ ಇದ್ದುವ ಹೇಳ ಬಿಚ್ಚ ನಿನ್ನ ಬಾರುಣ ಕತೆ ಏ
ಕಾಮದೇನ ಕಲ್ಪ ವೃಕ್ಷ ಹೌದ್ ಹೌದ ಮೊದಲಲ್ಲಿ ಎತ್ತುವ ಹೇಳ ಬಿಚ್ಚದ ನಿನ್ನ ಬಾ ಬಾರುಡ ಕಾತಿಯ ಹಾಗೆಯಾಗ ಆಗ ಹಾಗೆಯಾಗ ಏ ಮಧ್ಯ ಭಾಗ ಮಾಮೇರು ಪರ್ವತಕ ಏನಾಗ್ಯದ ಕೇಳ ಭೂಮಿ ತಲಿ ಅಣಸದ ಚಂಡ ಐತಿ ಹೌದ್ ಹೌದ ಆಕಿ ಚಂಡ ಎಲ್ಲಿ ಐತಿ ಕಾಲಿ ಎಲ್ಲಿ ಅದಾವ ಏನೇನು ಕೇಳತ್ತೇಳ ತಮ್ಮ ಕೇಳತ್ತಾರ್ಲ ಅದ ಕವಿಗಳ ಹೇಳ್ತಾರು ಏನತ್ತ ಮಧ್ಯ ಭಾಗ ಮಾಮೇರು ಪರ್ವತಕ ಹೌದೌದ್ರಿ ಭೂಮಿ ತಲಿ ಅಣಸದ ಚಂಡ ಐತಿ ಹಾ ಹಾ ಅಷ್ಟದಿಕ್ಕ ಭೂಮಿ ಕಾಲ ತಿಳಿಯುವ ಸುಳ್ಳ ಯಾಕೆ ಒದರ್ಯಾಡಿ ಸಾಯ್ತಿ ಸುಳ್ಳ ಯಾಕೆ ಒದರಾಡ ಸಾಹಿತ್ಯ ಅಂತ ಕವಿಗಳು ಹೇಳತ್ತಾರ್ಲ ನಾವ್ ಹೇಳಿರೋ ಮಾತಲ್ಲ ತಮ್ಮ ಕವಿಗಳು ಹೇಳಿರುವಂತ ಮಾತು ಹೌದ್ ಹೌದ್ರಿ ಹಂಗ ಕುರ್ಚಿ ಮ್ಯಾಗ ಬಿಡ್ತಾರ ಹಂಗ ಹೇಳ್ತಾರ ಹಂಗ್ ಮಾಡ್ಬೇಡ್ರಿ ಯಪ್ಪ ಬೆಳ್ತಾನ ನಿದ್ದಿ ಕಾದಿರ್ತಾರು ಮತ್ತೆ ನೀನ್ ಕುರ್ಚಿ ಮ್ಯಾಗ ಕೂತ್ ನಿದ್ದೆ ಮಾಡ್ತಾ ಇರ್ತೇನು ಏನಿಲ್ಲ ನಿದ್ದಿಗೆ ಯಾನು ಹಾಡ ಕೇಳಕ್ ಕುಡ್ಯಾರು ಮತ್ತ ನಿದ್ದೆ ಮಾಡ್ಲಕ್ ಕೊಡ್ತಾರನು ಅವ್ ಕೈಯಾರ ಮಾಡ್ಲತ್ತಾನ ಅವನು ಬಿದ್ದ ಅದಕ್ಕ ಹೇಳತ್ತಾರು ಅದಕ್ಕ ತಮ್ಮ ಏನಿಮ್ಮ ನೋಡಿ ಯಾರಿಗ ಮನಕ್ ಮುಟ್ಬೇಕು ಅಲ್ಲೇ ಮುಟ್ತೈತೆ ಹೇಳತ್ತಾರ ಅವ್ರ ಏನತ್ತ ಮತ್ತೇನ್ ಹೇಳ್ತಾರಂದ್ರ ನೀ ನಾ ಬಂದಾಗ ಗಾಂಡ ಆಗಿದಿ ನಾ ಬರೋಕಿತ್ತ ಪೈಲ ನೀನ್ ಗಾಂಡಿದ್ದೇನ ಅಂತ ಕೇಳ್ತಾರ ಅವ್ರ ಕೇಳ್ತಾಳ ತಮ್ಮ ನಾ ಬಂದಾಗ ಗಾಂಡ ಆಗ್ಯದಿ ಮತ್ತ ಹಾವಿನ ಗಾಂಡ ಉರಿಯುವ ಕಿಚ್ಚಿನ ಗಾಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ಇದ್ರನ್ನೆಲ್ಲ ಹೇಳತ್ತದ ಕರೆ ಆ ಮೊದಲ ಬಬಲಾದಿ ಸದಾಶಿವ ಮುತ್ಯಾಗನ ಸೀರಿ ಬಿಟ್ಟಿಲ್ಲ ಅಂತ ಹೇಳ್ತಾರ ಚಂದ್ರವ್ ತಾಯಿ ಸೀರಿ ಇದ್ರನ ಹಾ ಆದ್ರೂ ಆ ತೇರಕ ಸೀರಿ ಸುತ್ತಿದಾಗನ ಮುಂದ ತೇರ್ ಸಾಗ್ತದ ಅಂತ ಹೇಳ್ತಾರ ಅವ್ರ ಹೇಳ್ತಾರ್ರಿ ಹೌದಿಲ್ಲ ಹೌದು ಆತ ಬಿಡ ಸದಾಶಿವ ಮುತ್ಯ ಅಂದ ಆತು ಕೆಲವೊಂದು ಜಾಗನ್ಯಾಗ ಮುತ್ಯಾಗಳು ಬಂದ ಕೂತ ಬಳಕನ ತೇರ್ ಸಾಗ್ತತ್ಲೆ ಒಂದೊಂದು ಜಾಗನ್ಯಾಗ ಮುತ್ಯ ಬಂದ ಕುಂಡ್ರಬೇಕು ತೇರ್ ಸಾಗ್ಬೇಕು ಹೌದಿಲ್ಲ ಅಲ್ಲಿ ಹಂಗ ಹಾ ಅದ ಬೇಕಲ್ಲ ಮತ್ತ ಈಗ ಸದ್ಯ ಚಾಲ್ತಿನ ಅದಾವ ಈಗ ಸದ್ಯ ಹೌದಿಲ್ಲ ಈಗ ಸದ್ಯ ಶಿರವಾಳದಾಗ ಒಂದು ತೇರ್ ಜಗತ್ತದ ಈಗ ಯಾವಲ್ಲಿ ತಮ್ಮ ಶಿರವಾಳದಾಗ ಬಂದ ಜಗತ್ತದ ತೇರ ಅಲ್ಲಿ ಮುತ್ಯಾಗಳು ಬಂದ ಕೂತ್ರ ಅಂದ್ರ ಅವಾಗ ತೇರ್ ಸಾಗ್ತದ ಮತ್ತ ಅಲ್ಲಿ ಸೀರಿ ಸುತ್ತಾರ ಅಲ್ಲಿ ಶಿರ್ವಾಳ ಹೌದಿಲ್ಲ ಹೌದು ಶಿರ್ವಾಳದಾಗ ಈಗ ಸದ್ಯಕ್ಕ ತೇರ್ ಜಾಗ್ತೈತಿ ತೇರ್ ಜಾಗ್ತದ ಮುತ್ಯಾನ ಬಂದ್ ಕುಂಡ್ರಬೇಕು ಮುತ್ಯ ಬಂದ ಕುಂಡ್ರಬೇಕು ಈಗ ಲಚ್ಚಾಣದಾಗ ಆದ್ರೂ ಬಂದ್ ಮುತ್ಯಾಗಳು ಕೂತಾಗನ ಸಾಗ್ತದ ಆಗ ಕೆಲವೊಂದು ಜಾಗನ ಭಾಳ ಐತಿ ಅದೆಲ್ಲ ಅವಾಗ ಕೂತಿರ್ಬೇಕು ಈಗ ಆಯಿನ ಕುಣಿಸ್ಬೇಕತ್ ಮಾಡಿನ ಆಯಿನ ಓದ್ ಅದೇನ್ ಕುಣ್ತಾಳ ಆಯಿ ತೇರ್ ಜಗ್ತಾರನ ಆಯಿ ಇಲ್ಲೇ ಕುಂಡ್ರದಕ್ಕೆ ಜಗದಾಗನ ಎಲ್ಲಿ ಜಗ ಐತ್ರಲ್ಲ ಒಂದು ಜಗ ಬೇಡಪ್ಪ ಆ ಜಾಗಕ್ಕೆ ಹೋದೆ ಅಂದ್ರ ಈ ಜಾಗ ಇಲ್ಲದಿತ್ತು ಬೇಡ ಯಾಕಂದ್ರ ಆಯಿ ಎಲ್ಲಿ ಕೂತಾಳ ಅಲ್ಲೇ ಕುಂಡ್ರಿ ಅಲ್ಲೇ ಕುಂಡ್ರಲಿತ್ತೀರ ಅಲ್ಲೇ ಇರ್ಲಿ ಅದಕ್ಕೆ ಹೇಳತ್ತಾರ ಅವ್ರ ಹಾ ನಾ ಬಂದ ಬಡಕನ ನೀ ಗಾಂಡಾಗಿದಿ ನಾ ಬರುಕಿತ್ತ ಪೈಲ ನೀ ಗಾಂಡಿದ್ದೇನ ಏನ್ ಕೇಳ್ತಾರೆ ಮಾತ ಅದಕ್ಕ ಹೇಳ್ತಾರ ಕವಿಗಳು ಏನತ್ತ